ಹೆಲೋ ಫ್ರೆಂಡ್ಸ್, ರಿವಂಶ್ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೊಂದು ಇಂಟ್ರೆಸ್ಟಿಂಗ್ ಕತೆ ಹೇಳೋಕ್ಕೆ ಹೊರಟಿದ್ದೀನಿ. ಈ ಕತೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗಾದರೆ ಬನ್ನಿ ಕತೆ ಶುರು ಮಾಡೋಣ. ಮಂಗಳೂರಿನಲ್ಲಿರೋ 3 ಜನ ಫ್ರೆಂಡ್ಸ್ ಸೇರಿ ಎಷ್ಟೋ ವರ್ಷಗಳಿಂದ ಗೋವಾ ಟ್ರಿಪ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಆ ಸಮಯ ಒಂದಿನ ಕೂಡಿ ಬರುತ್ತೆ. ಹಾಗೆ 3 ಫ್ರೆಂಡ್ಸ್ ಸೇರಿ ಪ್ಲ್ಯಾನ್ ಮಾಡಿ ಗೋವಾ ಟ್ರಿಪ್ಗೆ ಟ್ರೈನ್ನಲ್ಲಿ ಹೊರಡ್ತಾರೆ. ಎಷ್ಟೋ ವರ್ಷಗಳ ಕನಸು, ಈಗ ಅಲ್ಲಿಗೆ ಹೋಗ್ತಿದ್ದೀವಿ ಅನ್ನೋ ಖುಷಿಯಲ್ಲಿ ಎಲ್ಲರೂ ಇರ್ತಾರೆ. ಕೊನೆಗೂ ರಾತ್ರಿ 8 ಗಂಟೆಗೆ ಅಲ್ಲಿಗೆ ರೀಚ್ ಆಗ್ತಾರೆ. ಗೋವಾ ತಲುಪಿದ ತಕ್ಷಣ ಬುಕ್ ಮಾಡಿರೋ ಕ್ಯಾಬ್ನಲ್ಲಿ ಹೋಟೆಲ್ ರೂಮ್ಗೆ ರೀಚ್ ಆಗ್ತಾರೆ. ಅಲ್ಲಿ ಅವ್ರ ಲಗೇಜ್ ಇಟ್ಟು ಅಲ್ಲಿಂದ ಅವರು ಪಾರ್ಟಿಗೆ ಹೊರಡ್ತಾರೆ. ಪಬ್ಗೆ ಹೋಗಿ ಡ್ರಿಂಕ್ಸ್ ಮಾಡಿ ಎಂಜಾಯ್ ಮಾಡಿಕೊಂಡು ಪಾರ್ಟಿಯಲ್ಲಿ ಕಳೆದೋಗ್ತಾರೆ. ಹೀಗೆ ಪಾರ್ಟಿ ಮಾಡ್ತಾ ಸಮಯ ಹೋಗಿದ್ದೇ ಗೊತ್ತಾಗಲ್ಲ ಇವ್ರಿಗೆ. ಇದರಲ್ಲಿ ಧನುಷ್ ಎಂಬ ವ್ಯಕ್ತಿಗೆ ಒಂದು ಕಾಲ್ ಬರುತ್ತೆ. ಪಾರ್ಟಿಯಲ್ಲಿ ಜಾಸ್ತಿ ಸೌಂಡ್ ಇರೋದ್ರಿಂದ ಕಾಲ್ ಸೌಂಡ್ ಕೇಳದೆ ಪಾರ್ಟಿಯಿಂದ ಹೊರಗೆ ಬಂದು ಕಾಲಲ್ಲಿ ಮಾತಾಡ್ತಾನೆ. ಹೀಗೆ ಸ್ವಲ್ಪ ಹೊತ್ತು ಮಾತಾಡ್ತಿದ್ದಾಗಲೇ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ. ಸಮಯ ಆಗಿರೋದನ್ನ ಕಂಡು ಧನುಷ್ ಮತ್ತೆ ಪಬ್ಗೆ ಹೋಗ್ತಾನೆ. ಅಲ್ಲಿ ಅವನ 2 ಫ್ರೆಂಡ್ಸ್ ಇರೋದಿಲ್ಲ. ಎಷ್ಟು ಹುಡುಕಿದ್ರೂ ಅವರು ಅಲ್ಲಿ ಸಿಗೋದಿಲ್ಲ. ಗಾಬರಿಯಿಂದ ಅವನು ಪಬ್ ಹೊರಗೆ ಬಂದು ಅವರನ್ನು ಹುಡ್ಕೋಕೆ ಶುರು ಮಾಡ್ತಾನೆ. ಎಷ್ಟೇ ಹುಡುಕಿದ್ರೂ ಅವನಿಗೆ ಅವರಿಬ್ಬರು ಸಿಗೋದೇ ಇಲ್ಲ. ಕಾಲ್ ಮಾಡಬೇಕು ಅಂದ್ಕೊಂಡ್ರು ಅವನ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ. ಹೀಗೆ ಟೆನ್ಷನಿಂದ ಧನುಷ್ ಅಲ್ಲಿಂದ ಮುಂದೆ ಹೋಗ್ತಿರುವಾಗ ಬೀಚ್ ಸೈಡಲ್ಲಿ ತನ್ನ 2 ಫ್ರೆಂಡ್ಸ್ಗಳನ್ನ ಕಂಡು ಖುಷಿ ಪಡ್ತಾನೆ. ಹೀಗೆ ಅವ್ರ ಹತ್ರ ನೀವೆಲ್ಲಿ ಹೋಗಿದ್ರಿ ಅಂತ ಕೇಳ್ತಾನೆ. ಅದಕ್ಕೆ ಅವರು ನಿನ್ನನ್ನೇ ಹುಡ್ಕೊಂಡು ಬಂದ್ವಿ ಅಂತ ಹೇಳ್ತಾರೆ. ಹೀಗೆ ಸಮಯ 1 ಗಂಟೆ ಆಗಿರೋದನ್ನ ಕಂಡು ಇಲ್ಲಿಂದ ಹೋಗೋಣ, ಟಯರ್ಡ್ ಆಗಿದೆ ಅಂತ ಹೇಳಿ ಅಲ್ಲಿಂದ ರೂಮ್ಗೆ ಹೊರಡ್ತಾರೆ. ರೂಮ್ಗೆ ತಲುಪಿದ ತಕ್ಷಣ ತಂದಿದ್ದ ಡ್ರಿಂಕ್ಸ್ ಬಾಟಲ್ಗಳನ್ನು ಟೇಬಲ್ ಮೇಲೆ ಇಟ್ಟು ಧನುಷ್ ತನ್ನ ಮೊಬೈಲ್ ಚಾರ್ಜ್ಗೆ ಹಾಕಿ 3 ಮಲಗ್ತಾರೆ. ಅದೇ ಸಮಯದಲ್ಲಿ ಡೋರ್ ಬೆಲ್ ರಿಂಗ್ ಆಗುತ್ತೆ. ಡೋರ್ ಬೆಲ್ ಸದ್ದು ಕೇಳಿ 3 ಎದ್ದು ಯಾರು ಅಂತ ನೋಡಲು ಡೋರ್ ಓಪನ್ ಮಾಡ್ತಾರೆ. ನೋಡಿದಾಗ ರೂಮ್ ಹೊರಗೆ ಯಾರೂ ಇರೋದಿಲ್ಲ. ಇದನ್ನ ಕಂಡು ತುಂಬ ಗಾಬರಿ ಆಗ್ತಾರೆ. ಹೀಗೆ ಡೋರ್ ಕ್ಲೋಸ್ ಮಾಡಿ ವಾಪಸ್ ಮಲ್ಗೋಕೆ ಅಂತ ಹೋಗ್ತಾರೆ. ಹೋಗಿ ನೋಡಿದಾಗ ಟೇಬಲ್ ಮೇಲಿಟ್ಟಿರೋ ಡ್ರಿಂಕ್ಸ್ ಬಾಟಲ್ಗಳು ಖಾಲಿಯಾಗಿರುತ್ತೆ. ಇದನ್ನ ಕಂಡು ಇನ್ನೂ ಗಾಬರಿ ಆಗ್ತಾರೆ, ಭಯ ಪಡ್ತಾರೆ. ಹೇಗಾಯ್ತು, ನಾವು ಕುಡ್ದಿಲ್ವಲ್ಲ ಅಂತ ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಅದರಲ್ಲೊಬ್ಬ ಅದನ್ನು ನಾವೇ ಕುಡ್ದಿರ್ಬೇಕು ಅಂತ ಹೇಳ್ತಾನೆ. ಕುಡಿದ ನಶೆಯಲ್ಲಿ ನಮ್ಗೆ ಗೊತ್ತಾಗ್ಲಿಲ್ಲ ಅಷ್ಟೇ, ನಾವು ಭ್ರಮೆಯಲ್ಲಿದ್ದೀವಿ ಅಂತ ಹೇಳ್ತಾನೆ. ಹೀಗೆ ಧನುಷ್ ಅವನ ಫ್ರೆಂಡ್ ಹೇಳಿರೋ ಮಾತು ನಿಜ ಆಗಿರ್ಬೋದು ಅಂತ ತಿಳ್ಕೊಂಡು ಮತ್ತೆ ಎಲ್ಲರೂ ಮಲಗಲಿಕ್ಕೆ ಅಂತ ಹೋಗ್ತಾರೆ. ಆದರೆ ಮತ್ತೆ ಡೋರ್ ಬೆಲ್ ರಿಂಗ್ ಆಗುತ್ತೆ. ಈಗಂತೂ ಧನುಷ್ ತುಂಬಾನೇ ಭಯ ಪಡ್ತಾನೆ. ಹೀಗೆ ಗಾಬರಿಯಿಂದ ಬಾಗಿಲು ತೆರೆದ ಧನುಷ್ಗೆ ಒಂದು ಅಚ್ಚರಿ ಕಾದಿರುತ್ತೆ. ಡೋರ್ ಓಪನ್ ಮಾಡಿದ ತಕ್ಷಣ ಅವನ 2 ಫ್ರೆಂಡ್ಸ್ ಅವನ ಮುಂದೆನೇ ಇರ್ತಾರೆ. ಹೀಗೆ ಗಾಬರಿಯಿಂದ ಹಿಂತಿರುಗಿ ನೋಡಿದಾಗ ಹಿಂದೆ ಯಾರೂ ಇರೋದಿಲ್ಲ. ಹೀಗೆ ಅವನ 2 ಫ್ರೆಂಡ್ಸ್ ಅವನ ಹತ್ರ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ನಿನ್ನನ್ನು ಎಷ್ಟು ಹುಡುಕೋದು, ಮೊಬೈಲ್ ಬೇರೆ ಸ್ವಿಚ್ ಆಫ್ ಆಗಿದೆ, ನೀನು ನೋಡಿದರೆ ಆರಾಮಾಗಿ ರೂಮ್ಗೆ ಬಂದು ಮಲಗಿದ್ದೀಯಾ? ಇದನ್ನು ಕೇಳಿದ ಧನುಷ್ಗೆ ಏನು ಹೇಳೋದು ಅಂತ ಗೊತ್ತಾಗಲ್ಲ. ಈ ಹಿಂದೆ ನಡೆದ ಎಲ್ಲ ಘಟನೆಗಳನ್ನು ಅವನ ಫ್ರೆಂಡ್ಸ್ ಹತ್ರ ಹೇಳೋಕ್ಕೆ ಶುರು ಮಾಡ್ತಾನೆ. ಈಗ ಇದನ್ನು ಕೇಳಿದ 2 ಫ್ರೆಂಡ್ಸ್ಗೆ ತುಂಬಾ ಗಾಬರಿ ಆಗುತ್ತೆ. ಇದರಿಂದ ಅವರಿಗೆ ಅವರಿದ್ದ ರೂಮಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅನುಮಾನ ಬರುತ್ತೆ. ಅಲ್ಲಿಂದ ತಕ್ಷಣ ಅವ್ರ ಲಗೇಜ್ ಪ್ಯಾಕ್ ಮಾಡಿ ಆ ರೂಮಿಂದ ಚೆಕ್ಔಟ್ ಮಾಡ್ತಾರೆ. ಚೆಕ್ಔಟ್ ಮಾಡೋ ವೇಳೆಗೆ ರೂಮ್ ಬಾಯ್ ಅಲ್ಲಿಗೆ ಬರ್ತಾನೆ. ಹೀಗೆ ಗಾಬರಿಗೊಂಡ 3ರನ್ನು ಕಂಡು ರೂಮ್ ಬಾಯ್ ಅವ್ರ ಹತ್ರ ಏನಾಯ್ತು ಅಂತ ಕೇಳ್ತಾನೆ. ಆಗ 3 ಫ್ರೆಂಡ್ಸ್ ನಡೆದ ಎಲ್ಲ ಘಟನೆಗಳನ್ನು ಅವನ ಮುಂದೆ ಹೇಳಿ ಅವನಿಗೆ ಸರಿಯಾಗಿ ಬೈತಾರೆ. ಆಗ ರೂಮ್ ಬಾಯ್ ಅಲ್ಲಿ ಏನಾಗಿತ್ತು, ಯಾಕೆ ಈ ಥರ ಎಲ್ಲ ಆಗ್ತಿದೆ ಅಂತ ಹೇಳೋಕ್ಕೆ ಶುರು ಮಾಡ್ತಾನೆ. ಆ ರೂಮಲ್ಲಿ ಏನಾಗಿತ್ತು, ಏನು ನಡೆದಿತ್ತು ಅಂತ ತಿಳಿಯೋಕೆ ನೀವು ಮುಂದಿನ ಸಂಚಿಕೆ ತನಕ ಕಾಯಲೇಬೇಕಾಗುತ್ತೆ. ತಪ್ಪದೆ ವೀಕ್ಷಿಸಲು ಈಗಲೇ ನಮ್ಮ ರಿವಂಶ್ ಫಿಲ್ಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು.